ನಾವು 9ನೇ ಸುತ್ತಿನ ಲಸಿಕೆ ಅಂದರೆ ಕಾಲುಬಾಯಿಗಳ ಲಸಿಕೆ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಉದ್ಘಾಟನೆ ಮಾಡಿದೆ. ಈ ಕಾರ್ಯಕ್ರಮವನ್ನು ಕಳೆದ ವರ್ಷ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿದೆ. ಆದ್ದರಿಂದ ನನ್ನ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿದೆ. ಈ ಸಲ ನನಗೇನು ಯೋಚನೆ ಬಂತು ಅಂದ್ರೆ ಬರೀ ನಮ್ಮ ಭಾಗದಲ್ಲೇ ಮಾಡೋದು ಸರಿ ಹೋಗೋದಿಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಧಿಕಾರಿಗಳ ಸೂಚನೆ ಕೊಟ್ಟು ಬೆಳಗಾವಿಯಲ್ಲಿ ಮಾಡೋಣ ಅಂತ ಹೇಳಿ ಈ 9ನೇ ಕಾಲುಬಾಯಿಗಳ ಲಸಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ನಮ್ಮ ಸ್ನೇಹಿತರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಮಾತನಾಡಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಸಂಶೋಧನಾ ಇಲಾಖೆ ಬಹಳ ವಿಸ್ತಾರವಾದಂಥ ಇಲಾಖೆ. ಹೇಗೆ ಇದು ವಿಸ್ತಾರವಾದ ಇಲಾಖೆ ಅಂತ ಹೇಳಿದ್ರೆ, ಇವತ್ತು ನಮಗೆ ಜನಗಳಿಗೆ ಏನು ಆಸ್ಪತ್ರೆಗಳಿದೆ ಅಷ್ಟೇ ಸಂಖ್ಯೆಯಲ್ಲಿ ನಮ್ಮ ದನಗಳ ಆಸ್ಪತ್ರೆಗಳು ಅಗತ್ಯ ಇದೆ ಅಂತ ಹೇಳಿ ಜನರು ಒತ್ತಡ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಜನರು ಇತ್ತೀಚಿನ ದಿನಗಳಲ್ಲಿ ಈ ಹಸು ಸಾಕೋದು ಒಂದು ಕಸುಬಾಗಿ ಮಾಡ್ಕೊಂಡು ವ್ಯವಸಾಯ ಜೊತೆಗೆ ಒಂದು ಉತ್ಕಸುವಾಗಿ ಈ ನಮ್ಮ ಹಸು ಸಾಕಣೆಯನ್ನು ಮಾಡ್ತಾರೆ. ಕೆಲವರು ಕುರಿ ಸಾಕಣೆಯನ್ನು ಮಾಡ್ತಾರೆ, ಕೆಲವರು ಮೇಕೆ ಸಾಕಣೆಯನ್ನು ಮಾಡ್ತಾರೆ. ಆದರೆ ಬಹಳ ಪ್ರಮುಖವಾಗಿ ಸಾಮಾನ್ಯ ಜನರ ಮನೆಗಳಲ್ಲಿ ಒಂದು ಹಸು ಒಂದು 2 ಹಸುಗಳನ್ನು ಸಾಕೋದು, ಅದರಿಂದ ಬರ್ತಕ್ಕಂಥ ಉತ್ಪಾದನೆಯಿಂದ ಸಣ್ಣ ಅವರ ಕುಟುಂಬದ ಸಮಸ್ಯೆಗಳನ್ನು ತೀರಿಸಿಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಈ ಇಲಾಖೆ ಚಟುವಟಿಕೆ ಬಹಳ ಜಾಸ್ತಿ ಇದೆ, ಜಾಸ್ತಿ ಆಗ್ತದೆ. ನಮಗೆ ನಾನು ಒಂದು ವಿಚಾರ ಹೇಳಬೇಕಾಗ್ತದೆ. ನಾನು ಇಲಾಖೆಯನ್ನು ವಹಿಸಿಕೊಂಡಾಗ ನಮ್ಮ ಇಡೀ ರಾಜ್ಯದಲ್ಲಿ ಹಾಲು ಸಂಗ್ರಹ ಆಗ್ತಾ ಇದೆ 80 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತದೆ ಇಡೀ ರಾಜ್ಯದಲ್ಲಿ. ಎಲ್ಲ ಇಡೀ ರಾಜ್ಯದಲ್ಲಿ 70 ರಿಂದ 80 ಲಕ್ಷ ಹಾಲು ಉತ್ಪಾದನೆ ಆಗ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಒಂದ್ಸಲ ₹2 ರೇಟ್ ಜಾಸ್ತಿ ಮಾಡಿದ್ರು ಹಾಲು ರೇಟ್. ಈಗ ಒಂದು 8 ತಿಂಗಳಿಂದ ಮತ್ತೆ ₹4 ಜಾಸ್ತಿ. ಒಟ್ಟು ನಿಮ್ಮಲ್ಲಿ ಏನಾಗುತ್ತೆ 2 ತಿಂಗಳಲ್ಲಿ ಸುಮಾರು ಅದು 90-95 ಈಗ 1 ಕೋಟಿ ದಾಟಿದೆ. ಒಂದು ದಿನಕ್ಕೆ ಹಾಲು ಸಂಗ್ರಹ 1 ಕೋಟಿ ದಾಟಿದೆ. ಜೊತೆಗೆ ನಾವು ಅವ್ರಿಗೆ ನಮ್ಮ ರೈತರಿಗೆ ನಾವು ಒಪ್ಪಂದ ಮಾಡ್ತಾರೆ, ಸರ್ಕಾರ ಸಬ್ಸಿಡಿ ಕೊಟ್ಟು ಲೀಟರ್ಗೆ ₹5 ಸಬ್ಸಿಡಿ ಕೊಡ್ತಾರೆ. ಹೀಗಾಗಿ ನಮ್ಮ ಈ ಹಸು ಸಾಕಣೆ ಒಂದು ಉತ್ಕೃಷ್ಟವಾಗಿ ಅರ್ಥ ಮಾಡ್ತಾ ಇದ್ದಾರೆ. ಈಗ ಮನೆಗೂ ಅನುಕೂಲ ಆಗುತ್ತೆ ಮತ್ತು ವ್ಯವಸಾಯ ಮಾಡ್ತಕ್ಕಂಥದ್ದಕ್ಕೆ ಗೊಬ್ಬರ ಅದನ್ನು ಸಹ ಸಹಕಾರ ಮಾಡುತ್ತೆ. ಈ 2 ಭಾಗವಾದ ಕಾರಣಗಳಿಂದ ಇವತ್ತು ಹಸು ಸಾಕಣೆ ಮತ್ತು ಇದು ನಮ್ಮ ದಿನೇ ಜಾಸ್ತಿ ಆಗಿದೆ. ಈ ಸಲ ನಾನು ಮುಖ್ಯಮಂತ್ರಿಗಳಾಗಿ ಬಜೆಟ್ ಮಾಡೋರು ಮನವಿ ಮಾಡಿದ್ದೆ. ಏನ್ ಮನವಿ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಬಡವರುಗಳಿದ್ದಾರೆ, ಅವರು ಹಸು ತಗೊಳ್ಳೋಕೆ ಶಕ್ತಿ ಇರೋದಿಲ್ಲ. ನಾವು ಈ ಹಸುಗಳ ಕೊಡ್ತಕ್ಕಂಥ ಕೆಲಸ ಏನಾದ್ರು ಮಾಡಬೇಕು, ಈ ಬಜೆಟ್ ನಾನು ಅವರಿಗೆ ಮನವಿ ಮಾಡಿದ್ದೆ. ಅವರು ಈ ಸಲ ನನ್ನ 4 ಮನವಿ ಮಾಡಿದ್ದೆ ಬೇರೆ, ಅವ್ರು ಮಾಡಿದ್ದೆ ಬೇರೆ. 4 ಮನವಿ ಮಾಡಿದ್ದವ್ರಿಗೆ 75% ಸಬ್ಸಿಡಿ ಕೊಡಿ, 25% ರೈತ ಕೊಡೋದ್ರ ಮಾಡೋಣ ಅಂತ. ಅದಕ್ಕೆ ನಾವು ಉಲ್ಟಾ ಮಾಡಿದ್ದಾರೆ. 25% ರೈತ ಕೊಡೋದು, ಅದೇ 25% ಸರ್ಕಾರ ಕೊಡೋದು, 75% ರೈತ ಕೊಡೋ ತರ ಮಾಡಿ 2 ಡಿವಿಷನ್ಗೆ ಬೆಳಗಾವಿ ಮತ್ತೆ ಗುಲ್ಬರ್ಗ 2 ಡಿವಿಷನ್ಗೆ 20,000 ಹಸುಗಳನ್ನ ಕೊಡ್ಲಿಕ್ಕೆ ಮಾಡ್ತಾರೆ. 2 ಡಿವಿಷನ್ಗೆ ₹25 ಸಬ್ಸಿಡಿ ಇರುತ್ತೆ. ನಿಮಗೆ 20,000 ಹಸುಗಳನ್ನ ಕೊಡ್ಲಿಕ್ಕೆ, ಅಂದ್ರೆ ಈ ಬೆಳಗಾವಿ ಡಿವಿಷನ್ಗೆ 2,000 ಮತ್ತೆ ಗುಲ್ಬರ್ಗ ಡಿವಿಷನ್ಗೆ 10,000 ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದರ ಬಜೆಟ್ ಅನೌನ್ಸ್ ಮಾಡಿದ್ದಾರೆ. ಅದನ್ನ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಮುಂದಿನಗಳಲ್ಲಿ ಕಾರ್ಯಕ್ರಮ ಅವರು ಕೊಡಬೇಕು. ಯಾರು ಹಸು ಕೊಡೋತಕ್ಕಂಥ ಯೋಚನೆ ಇರ್ತದೆ ಅವ್ರು
ಸರ್ಕಾರದಿಂದ ಮಾಡ್ತೀವಿ. ಹೀಗೆ ಅನೇಕ ಯೋಜನೆಗಳು ಮತ್ತು ನಮ್ಮ ಇಲಾಖೆ ಸುಧಾರಣೆಗಳನ್ನು ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಇತರೆ ಸಿಬ್ಬಂದಿಗಳಿಗೆಲ್ಲ ಸಮಸ್ಯೆಗಳು ಆಗಾಗ ಬಂದು ನಮ್ಮ ಈ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ನಮ್ಮ ಸರಿ ನಮಗೆ ಮಾಡಲೇ ಇದ್ದು ನಾವು ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡೋಣ ಇದು ಮಾಡೋಣ ಅಂತ ಸ್ಟ್ರೈಕ್ ಮಾಡ್ತೀವಿ. ಈಗೆಲ್ಲ ಅನೇಕ ನಾವುಗಳ ಸಂಬಂಧ ನಮ್ಮ ಬಗ್ಗೆ ಅವರು ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ. ಇನ್ನೂ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಬಗೆಹರಿಸಾಗಿದೆ. ಈಗ ನಮ್ಗೆ ಈ ಮೈತ್ರಿ ನಮ್ಮ ಈ ಕೆಲಸಗಳಿಲ್ಲ ಮೇಲೆ ಇದ್ದಾರೆ, ಒಂದು ಜವಾಬ್ದಾರಿ ಕೆಲಸ ಇದೆ. ಏನೇ ನೀವು ಹಳ್ಳಿಗಳ ಹೋಗಿ ಇವೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಾಗಿದೆ. ಈಗ ಟ್ರೈನಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೇನ್ ಕಾಯಿಲೆಗಳಿಗೆ ಏನೇನು ಇಂಜೆಕ್ಷನ್ ಯಾವ ತರ ಮಾಡಬೇಕು, ಏನು ಮಾತ್ರೆ ಯಾವ್ದು ಕೊಡ್ಬೇಕು, ಯಾವ ಏನ್ ಕೊಡ್ಬೇಕು ಅಂತ ಹೇಳಿ ಇವೆಲ್ಲ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಏನ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಹಳ್ಳಿಗಳಿಗೂ ದನಗಳು ಜಾಸ್ತಿ ಆಗ್ತದೆ. ಡಾಕ್ಟರ್ಗಳು ಯಾವುದೋ ಒಬ್ಬರು ಅಟೆಂಡ್ ಮಾಡಕ ಅಥವಾ ಇನ್ಸ್ಪೆಕ್ಟರ್ ಅಟೆಂಡ್ ಮಾಡಕ್ಕಾಗಲ್ಲ. ಮತ್ತೆ ನಮ್ಗೆ ಕೊಡ್ತೇವೆ, ಡಾಕ್ಟರ್ಗಳು ಕೊಡ್ತೇವೆ, ಇನ್ಸ್ಪೆಕ್ಟರ್ ಕೊಡ್ತೇವೆ. ಈಗ ಎಲ್ಲ ಕಡೆಗೂ ಒತ್ತಡಗಳು ನಮಗೆ ಡಾಕ್ಟರ್ಗಳು ಹಾಕೊಳ್ಳಿ, ಇನ್ಸ್ಪೆಕ್ಟರ್ ಹಾಕೊಳ್ಳಿ ಅಂತ ಹೇಳಿ ಒತ್ತಡ. ಹೀಗಾಗಿ ನಮ್ಮ ಈ ಮಹಿಳೆಯರಿಗೆ ಈಗ ವೈದ್ಯ ಕಾರ್ಯಕರ್ತಿದ್ದಾರೆ, ಅವ್ರು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಮಾಡಿ, ನೀವು ಕೆಲಸ ಮಾಡಿ ಅಂತ ಹೇಳಿ ಅವರು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈ ಲಸಿಕೆ ಕಾರ್ಯಕ್ರಮ ಏನೀಗ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಒಂದು ತಿಂಗಳೊಳಗೆ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಸಂಕಲ್ಪ. ಇದನ್ನ ಪೂರೈಕೆ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಕಳೆದ ಸಲ 97% ಮಾಡಿದ್ವಿ. ಕಳೆದ ಸಲ ನಾವು 97% ಲಸಿಕೆಯನ್ನ ಮಾಡಿದ್ವಿ. ಈ ಸಲ 100% ಮಾಡಬೇಕು ಅಂತೇಳಿ ನಾನು ತಮ್ಮನ್ನು ಮನವಿ ಮಾಡ್ತೀನಿ. 3% ಸಹ ಉಳ್ಕೊಳ್ತಾರೆ. ಈ ಸಲ 100% ಲಸಿಕೆ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ. ತಾವೆಲ್ಲರೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ನಿಮ್ಮ ಸಹಕಾರನೇ ಬಹಳ ಮುಖ್ಯ ಆಗ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಿಕೆ ಬಯಸ್ತೇನೆ. ಮತ್ತೆ ನಮ್ಮ ಇಲಾಖೆಯಲ್ಲಿ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ತಂದಿದ್ದೀವಿ. ಅದರಲ್ಲಿ ನಾವು ನಮ್ಮ ಈ ಸಲ 2 ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದೀವಿ. ಒಂದು, ನಮ್ಮಲ್ಲಿ ಈ ಹಸುಗಳಿಗೆ ಏನೇನು ಈಗ ಆಹಾರ ಪದಾರ್ಥ ಕೊಡ್ತಾ ಇದ್ರಲ್ಲ, ಆಹಾರ ಪದಾರ್ಥ ಏನ್ ಕೊಡ್ತಾರೆ, ಯಾವ್ದು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅದ್ರ ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ, ಹಸುಗಳಿಗೆ ಕೊಡ್ತಕ್ಕಂಥ ಆಹಾರ ಉತ್ತಮವಾಗಿದೆಯಾ ಅಥವಾ ಕಳಪೆದಾಗಿದೆಯಾ, ಏನು ಗೊತ್ತಾಗ್ತಿಲ್ಲ. ಮತ್ತೆ ನಮ್ಗೆ ಯಾವ ಹಿಡಿತ ಇರಲಿಲ್ಲ. ಯಾರಿಗೆ ವ್ಯಾಪಾರ ಮಾಡ್ತಾರೆ ವ್ಯಾಪಾರಸ್ಥರು, ಅವ್ರ ಮೇಲೆ ನಮ್ಗೆ ಯಾವ ಹಿಡಿತನೂ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಕಾಯ್ದೆ ತಗೊಂಡ್ಬಂದಿದ್ದೀವಿ. ನಮ್ಮ ಅಧಿಕಾರಿಗಳು ಆ ಕಾಯ್ದೆ ಮುಖಾಂತರ ಇವತ್ತು ಅದನ್ನ ಆ ಕಾಯ್ದೆ ಒಳಗಡೆ ವ್ಯಾಪ್ತಿ ಒಳಗೆ ಬರ್ತಾರೆ. ಅವ್ರು ಯಾರು ಮಾರಾಟ ಮಾಡ್ತಾರೆ, ಯಾರು ತಯಾರು ಮಾಡ್ತಾರೆ, ಅವ್ರನ್ನೆಲ್ಲ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕಾಯ್ದೆ ಮುಖಾಂತರ ಇವತ್ತು ನಾವು ಕಾಯ್ದೆ ಜಾರಿ ಮಾಡಿದ್ದೀವಿ. ಯಾರ್ಯಾರಿಗೆ ನಮ್ಮ ದನಗಳು ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಅವ್ರನ್ನ ಅಧಿಕಾರಿಗಳು ಹೋಗಿ ಹೇಳಿಬೇಕಾದ್ರೆ ಅವರ ಆ ಪದಾರ್ಥವನ್ನು ಪರೀಕ್ಷೆ ಮಾಡಿ ಅದು ಉತ್ತಮವಾಗಿದೆಯಾ, ಗುಣಮಟ್ಟದ್ದಾಗಿದೆಯಾ, ಅದಕ್ಕೆ ಮಿಕ್ಸ್ ಮಾಡ್ತಾರೆ, ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ನೋಡ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ವಿ. ಈ ಕಾಯ್ದೆಯಿಂದ ಇನ್ನು ಮುಂದೆ ಯಾವುದೇ ವ್ಯಾಪಾರಕ್ಕೂ ಸಹ ಕಳಪೆ ಮಟ್ಟದ ಅಥವಾ ಉದ್ಯೋಗ ಬರದೇ ಇರ್ತಕ್ಕಂಥ ಅಥವಾ ಏನೇನು ಮಿಕ್ಸ್ ಮಾಡ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗ್ತಿದ್ದಾರೆ, ಜಾಸ್ತಿ ಆಗ್ತಿದ್ದಾರೆ ಅಂತೇಳಿ ಇದೆಲ್ಲ ನೋಡ್ತಕ್ಕಂಥ ಕೆಲಸ ಈ ಕಾಯ್ದೆ ಅದು ಈಗ ಜಾರಿ ಬರ್ತೀವಿ. ಅದರ ಅಧಿಕಾರಿಗಳು ನಮ್ಮ ಮನೆ ನೋಡ್ತಾರೆ, ಎಲ್ಲಿ ಮಾರಾಟ ಮಾಡ್ತಾರೆ, ನಮ್ಮ ಆರೋಗ್ಯ ನಮ್ಮ ಈ ಮಾರಾಟ ಮಾಡಿದ್ರೆ ಕರೆಕ್ಟಾಗಿ ಚೆಕ್ ಮಾಡಬೇಕು, ಅದೇ ಕರೆಕ್ಟ್ ಆಗಿ ನೋಡ್ಬೇಕು ಅಂತೇಳಿ ಅಧಿಕಾರಿಗಳು ಸಹ ನಮ್ಮ ಸೂಚನೆ ಕೊಡ್ತಾರೆ. ಮತ್ತೆ ಮತ್ತೊಂದು ಕಾಯ್ದೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಜನ ಕುರಿಗಳು ಸಾಕ್ತಾರೆ, ಬಹಳ ಹೆಚ್ಚು ಕುರಿಗಳನ್ನ ಮೇಕೆಗಳನ್ನ ಸಾಕ್ತಾರೆ. ಅವರು ನಮ್ಮ ಕಡೆ ಬರ್ತಾರೆ, ಆ ಕಡೆ ಭಾಗಗಳೆಲ್ಲ ನಮ್ಮ ಈ ತುಮಕೂರು ಆ ಕಡೆ ಭಾಗದಲ್ಲ ನಮ್ಮ ಕಡೆ ಕುರಿಗಳೆಲ್ಲ ಹೊಡ್ಕೊಂಡು ಬರ್ತಾರೆ ಮೇಯ್ಸಕ್ಕೋಸ್ಕರ. ಈಗೆಲ್ಲ ಬಂದ್ಬಿಟ್ಟಿದ್ರು. ಈಗ ನಮ್ಮ ಕಡೆ ಬೆಳೆಯಲ್ಲ ನಮ್ಮ ಕಡೆ ಎಲ್ಲ ಹೋದೋ ಕುರಿಗಳನ್ನ ಮಾಡಿದ್ರು. ಹೀಗೆ ಕುರಿಗಳಿಗೆ ಹೋದಾಗ ಕುರಿಗಳು ಉಳಿರ್ತಾರೆ, ಕುರಿ ಕಾಯ್ತಾರೆ, ಅವರೆಲ್ಲ ಅನೇಕ ದೌರ್ಜನ್ಯಗಳು ಬೆಳೀತಾ ಇದ್ರು. ಹಾಗಾಗಿ ದೌರ್ಜನ್ಯಗಳು ನಡೀತಾರೆ. ಆ ದೌರ್ಜನ್ಯಗಳು ಎಷ್ಟು ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ
ಅವರು ಹೆಣ್ಮಕ್ಳು ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳನ್ನ ಅಪ್ಪಿಸ್ಕೊಂಡು ಹೋಗೋದು, ಕುಡಿಯೋದು ಅಪ್ಪಿಸ್ಕೊಂಡು ಹೋಗೋದು, ಅದಕ್ಕೆ ಹೊಡೆಯೋದು ಬಡಿಯೋದು ಕಟ್ಟಿ ಹಾಕೋದು ಇದೆಲ್ಲ ಮಾಡಿ ಹಿಂಸೆ ಕೊಡ್ತಾರೆ. ಅದಕ್ಕೊಂದು ಕಾಯ್ದೆ ತಗೊಂಡ್ಬಂದಿದ್ದೀವಿ. ಅದಕ್ಕೆ ಕಾಯ್ದೆ ತಂದಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ. ಯಾರು ಆ ತರ ಹೋಗಿ ಹಿಂಸೆ ಕೊಡ್ತಾರೆ, ಹೊಡೆಯೋದು ಬಡಿಯೋದು ಮಾಡೋದು, ಏನಾದ್ರು ಬೆದರಿಕೆ ಆಗೋದು ಕೆಲಸ ಮಾಡಿದ್ರೆ ಕಡಿಮೆ ಅಂದ್ರೆ 3 ವರ್ಷ ಜೈಲು. ಅಂತ ಕಾಯ್ದೆಗಳು ತಗೊಂಡ್ಬಂದಿದ್ದೀವಿ. ತಾವು ನಂಬೋದಿಲ್ಲ, 3 ವರ್ಷದಲ್ಲಿ 390 ದರ್ಶನಗಳು ನಡೆದಿದ್ದಾವೆ. ಪೊಲೀಸರು ಲೆಕ್ಕರಿಸಿ 3 ವರ್ಷದಲ್ಲಿ 390 ದರ್ಶನಗಳು, ಅದರಲ್ಲಿ 2-3 ಸಾವು. ಅವರ ಗಲಾಟೆಯಲ್ಲಿ 2 ಜನ 3 ಜನ ಸತ್ತೋಗಿದ್ದಾರೆ. ಇಂಥ ಘಟನೆಗಳನ್ನ ಗಮನಿಸಿ ನಮ್ಮ ಸರ್ಕಾರ ಹೊಸ ಕಾಯ್ದೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥ ಕಾಯ್ದೆಯಲ್ಲಿ ಎಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥ ಕಾಯ್ದೆ ಸಹ ಜಾರಿ ಮಾಡಿದ್ದೀವಿ. ಬಹಳ ಕಠಿಣವಾದಂತಹ ಒಂದು ಕಾಯ್ದೆಗಳು. ಇನ್ನು ಮುಂದೆ ಕಾಯ್ದೆಯನ್ನು ಯಾರು ತಿಳ್ಕೊಂಡಿರೋರು ಯಾರು ಕಂಡುಕೊಳ್ಳಲು ಸಾಧ್ಯ ಇಲ್ಲ. ಹೀಗಾಗಿ ಇಂಥ ಕಾಯ್ದೆಗಳನ್ನು ಜಾರಿ ಮಾಡಬೇಕು. ಇಲಾಖೆಯಲ್ಲಿ ಈ ಕಸಬು ಮಾಡ್ತಕ್ಕಂಥ ಜನರಿಗೆ ಸಹಕಾರ ಆಗಬೇಕು, ಸಹಾಯ ಆಗಬೇಕು ಅಂತ ಹೇಳಿ ಇದೆಲ್ಲ ಮಾಡ್ತಾ ಇದ್ವಿ. ನಮ್ಮ ಮತ್ತೆ ಇನ್ನೊಂದೇನೋ ಬಹಳ ಪ್ರಮುಖವಾದ ಅಂತ ಹೇಳಿ ತಮ್ಮೆಲ್ಲ ಗೊತ್ತಿರೋದು, ನಾವು ಸೆಕ್ಷನ್ ಏನನ್ನ ತಯಾರು ಮಾಡ್ತಾ ಇದ್ವಿ. ಬಹಳಷ್ಟು ಜನ ರೈತರಿಗೆ ಗಂಡು ಮರಿಗಳು ಇಷ್ಟ ಇರೋದಿಲ್ಲ. ಅವ್ರು ಹೆಣ್ಣೆ ಆಗ್ಬೇಕು, ಹೆಣ್ಣು ಕಡಿಮೆ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಇಚ್ಛೆ. ಅದಕ್ಕಾಗಿ ಒಂದು ಸಣ್ಣನ್ನು ತಯಾರು ಮಾಡಿ ಅದನ್ನು ರೈತರಿಗೆ ಕೈಯಿಂದ ಮತ್ತೆ ನಮ್ಮ ಇಲಾಖೆಯಿಂದೆಲ್ಲ ಕೊಡ್ತಾ ಇದ್ವಿ. ಬಹುಶಃ ತಮ್ಗೆಲ್ಲ ಗೊತ್ತಿದೆ, 90% ಅದು ಸಕ್ಸಸ್ ಆಗಿದೆ. ಅದರಿಂದ ಈ ಕಾರ್ಯಕ್ರಮದಿಂದ ಕಾರ್ಯಕ್ರಮ ರೈತರಿಗೆ ಸಹಾಯ ಮಾಡಬೇಕಂತ ಕೆಲಸ